Hello, my dear students. I hope everyone remember that February 23rd is the preparatory 3 exams. And February 23rd exam in Bartidella, that is third preparatory, ಮತ್ತೆ the last rehearsal for our coming main exams. So, main exam to March 18 ಗಿದೆ. March 18 ಗಿಂತ ಮುಂಚೆ ಈ preparatory 3 ದಲ್ಲಿ ನೀವು ಏನೇನು ಮಿಸ್ಟೇಕ್ಸ್ ಅನ್ನ ಮಾಡ್ತಿದ್ದೀರಾ, ಯಾವ ಕಾನ್ಸೆಪ್ಟಲ್ಲಿ ನೀವು ಕ್ಲಿಯರೆನ್ಸ್ ಇಲ್ಲ, ಸೊ ಅವನ್ನೆಲ್ಲ ಐಡೆಂಟಿಫೈ ಮಾಡ್ಕೋಬಹುದು. ಆ್ಯಂಡ್ ನೀವು ಅನಿಸ್ತಿದೆ ಏನಾದ್ರೂ ನೆಗ್ಲಿಜೆಂಟ್ ಮಾಡೋಣಪ್ಪ, ಲೆಟ್ಸ್ go and prepare for the main board exams. Yes, that is true that you people need to prepare for your main board exams. ನಾವೀಗೆಲ್ಲ preparatory exams ಬರೆದ್ವಿ. So many exams in your schools also separately they will be conducting, and even internal exams, that is FA exams also ನೀವೆಲ್ಲ ಬರೆದ್ರಿ. ಅದರಿಂದ ನಿಮ್ಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿರುತ್ತೆ ಹೇಗೆ ಎಕ್ಸಾಮ್ ಬರೀಬೇಕು ಬೋರ್ಡ್ಸ್ ಅನ್ನೋದು, ರೈಟ್? ಸೊ ನಿಮ್ಮದು ಯಾವಾಗ ನೀವು ಲೋವರ್ ಕ್ಲಾಸಸ್ದಲ್ಲಿದ್ರಿ, ಲೈಕ್ ಎಕ್ಸಾಂಪಲ್ ಬಿಫೋರ್ ಲಾಸ್ಟ್ ಇಯರ್ ಆ್ಯಕ್ಚುಲಿ ಫಿಫ್ತ್ ಸ್ಟ್ಯಾಂಡರ್ಡ್ದಲ್ಲಿ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಇರುತ್ತೆ. ಆ್ಯಂಡ್ ಇವನ್ ದೇ ಹ್ಯಾಡ್ ಅನೌನ್ಸ್ಡ್ ದಟ್ ಇನ್ ದ ನೈನ್ತ್ ಸ್ಟ್ಯಾಂಡರ್ಡ್ ಆಲ್ಸೋ ಬೋರ್ಡ್ ಎಕ್ಸಾಮ್ ಇರುತ್ತೆ ಅಂತ ಒಂದ್ಸಲ ಅನೌನ್ಸ್ಮೆಂಟು ಮಾಡಿದ್ರು. ಆ್ಯಂಡ್ 1 year ದೇ ಹ್ಯಾಡ್ ಕಂಡಕ್ಟೆಡ್ ಇಟ್ ಆಲ್ಸೋ, ಬಟ್ ಬಿಕಾಸ್ ಆಫ್ ಸಮ್ ಸಿಚುವೇಶನ್ಸ್ ಆ್ಯಂಡ್ ಆಲ್ ದೇ ಹ್ಯಾಡ್ ಕ್ಯಾನ್ಸಲ್ ದೋಸ್ ಥಿಂಗ್ಸ್. ಓಕೆ, ಆ್ಯಂಡ್ ಈಗ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ ಯಾವಾಗ ಬರ್ತಿದೆ? 23rd ಫೆಬ್ರವರಿಗೆ. ಈಗ ದಿನ ಅಂತೂ ಡೈಲಿ ಹೇಗೆ ಹೋಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ನಾವು ಏನು ಓದಬೇಕು, ನಾವು ಯಾವ ಕಾನ್ಸೆಪ್ಟ್ಸನ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಐಡಿಯಾ ಗೊತ್ತಿರ್ತಿಲ್ಲ ಅಂದರೆ ನೋ ಪ್ರಾಬ್ಲಮ್, ನಮ್ಮ ವೇದಾಂತ SSLC ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದರಲ್ಲಿ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೇನೆ, ಟೈಮ್ ಟೇಬಲ್ ಕೊಟ್ಟಿದ್ದೆ ನಿಮಗೆ, ದ್ಯಾಟ್ ನಾವು 1 marks, 2 marks, 3 marks, 4 marks ಆ್ಯಂಡ್ 5 marks ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್ಸ್. ಓಕೆ, ಬಿಕಾಸ್ ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ ಒಂದೊಂದ್ಸಲ 6 marks ಸಿಗುತ್ತೆ, ಬಟ್ ಸೈನ್ಸ್ ಸಬ್ಜೆಕ್ಟಲ್ಲಿ 6 marks ಇಲ್ಲ, 5 marks ಅಷ್ಟೇ ಇದೆ. ಸೊ ಸೋಷಿಯಲ್ ಸೈನ್ಸ್ನಂತೂ 1 to 6 marks ಫುಲ್ ಇದೆ, 5 marks ತನಕ ಫುಲ್ ಇದೆ, ರೈಟ್? ಸೊ ಇವನ್ನೆಲ್ಲ ಅದ್ರ ಪ್ರಕಾರ ಮೀನ್ಸ್ ಸಬ್ಜೆಕ್ಟ್ ವೈಸ್ ಪ್ರಕಾರ ನಾವು ನಿಮಗೆ ಹೆಲ್ಪ್ ಮಾಡ್ತಿದ್ದೇವೆ ವಿತ್ ದ ಹೆಲ್ಪ್ ಆಫ್ ದ ನೋಟ್ಸ್ ಆಲ್ಸೋ. ಬಿಕಾಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವೇರ್ ಆಸ್ಕಿಂಗ್ ಮೀ ರಿಗಾರ್ಡಿಂಗ್ ದ ನೋಟ್ಸ್ ಇಟ್ ಸೆಲ್ಫ್, ಲೈಕ್ ಮ್ಯಾಮ್ ಓದಲಿಕ್ಕೆ ನೋಟ್ಸ್ ಬೇಕು ಮ್ಯಾಮ್, ರಿವಿಷನ್ ನೋಟ್ಸ್ ಬೇಕು, 1 page ನೋಟ್ಸ್ ಬೇಕು. ಲೈಕ್ ನಾಳೆ ಎಕ್ಸಾಮ್ ಇದ್ದರೆ ಮಾರ್ನಿಂಗ್ ಟೈಮ್ದಲ್ಲಿ ನಮ್ಗೆ ಒಂದ್ಸಲ ರಿವೈಸ್ ಮಾಡ್ಕೊಂಡು ಹೋಲ್ ಚಾಪ್ಟರನ್ನು ಹೋದರೆ ನಮಗೊಂದು ಐಡಿಯಾ ಗೊತ್ತಾಗುತ್ತೆ, ಫ್ಲ್ಯಾಶ್ ಬ್ಯಾಕ್ ಥರ ಆಗುತ್ತೆ ಅನ್ನೋದು. ಸೊ ಅವೆಲ್ಲ ನೋಟ್ಸನ್ನು ಆಲ್ರೆಡಿ ನಿಮಗೆ ಪ್ರೊವೈಡ್ ಮಾಡ್ತಿದ್ದೇವೆ ನಾವು ಸ್ಲೋಲಿ. ಸೊ ಈವನ್ ವಿ ಆರ್ ಹೆಲ್ಪಿಂಗ್ ಯು ಪೀಪಲ್ ವಿತ್ ದ ಕ್ವಶನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ಯುವರ್ LBA ಬ್ಯಾಂಕ್. ಸೊ LBA ಬ್ಯಾಂಕ್ ಅಂದರೆ ಲೆಸನ್ ಬೇಸ್ಡ್ ಅಸೈನ್ಮೆಂಟ್ ನಾನು ಎಲ್ಲ ಕ್ವಶನ್ಸನ್ನು ಆಲ್ಮೋಸ್ಟ್ ಸಾಲ್ವ್ ಮಾಡಿದ್ದೇವೆ. ವಿ ಹ್ಯಾವ್ ಈವನ್ ಸಾಲ್ವ್ ಯು ದ ಮಾಡೆಲ್ ಕ್ವಶನ್ ಪೇಪರ್ಸ್. ಸೊ ಆ್ಯಂಡ್ ಈವನ್ ಮೈ ಅಬ್ಸರ್ವೇಷನ್ ವಾಸ್ ಲೈಕ್ ಮಾಡೆಲ್ ಕ್ವಶನ್ ಪೇಪರಿಂದ ಜಾಸ್ತಿ ಕ್ವಶನ್ಸ್ ಪ್ರಿಪ್ರೇಟರಿದಲ್ಲಿ ಬಿದ್ದಿದೆ. ಐ ಹೋಪ್ ಸೊ ಪ್ರಿಪ್ರೇಟರಿ ಎಕ್ಸಾಮ್ಸು ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಕ್ವಶನ್ಸು ಈಗ ನಿಮ್ಮ ಬರೋ ಎಕ್ಸಾಮು ದಟ್ ಇಸ್ ಆನ್ March 18 ಎಕ್ಸಾಮ್ಗೆ ಬಿದ್ದೇ ಬೀಳುತ್ತೆ. ಸೊ ಮೋಸ್ಟ್ ಕ್ವಶನ್ಸ್ ವಿಲ್ ಬಿ ರಿಪೀಟೆಡ್ ಓನ್ಲಿ, ಆ್ಯಸ್ ಐ ಹ್ಯಾವ್ ಸೇಡ್ ಯು ಪೀಪಲ್. ಲೈಕ್ 100%ದಲ್ಲಿ ಆಲ್ಮೋಸ್ಟ್ 80% ಪೇಪರ್ ಆರಾಮಾಗಿ ನೀವು ಅಟೆಂಪ್ಟ್ ಮಾಡ್ಕೋಬೋದು. ಜಸ್ಟ್ 20% ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಏನು ಡಿಫಿಕಲ್ಟ್ ಅಂದರೆ ಯು ಕ್ಯಾನ್ ಅಟೆಂಪ್ಟ್ ಇಟ್, ಅಕಸ್ಮಾತ್ ನೀವು ಫುಲ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿ ಇದ್ದರೆ ಅಷ್ಟೇ, ರೈಟ್? ಸೊ ಈಗ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಸಲುವಾಗಿ ನಾಳೆ ನಾನು 10 o'clock ಶಾರ್ಪು ನಾನು ಮ್ಯಾರಥಾನ್ ಮಾಡ್ತಿದ್ದೇನೆ. ಇಟ್ಸ್ ಲೈಕ್ ಅ ಮ್ಯಾರಥಾನ್ ಅಂದರೆ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟಿಂದ ಯಾವ ಕಾನ್ಸೆಪ್ಟ್ಸ್ ನಿಮಗೆ ಡಿಫಿಕಲ್ಟ್ ಅನಿಸ್ತಿದೆ ಅದನ್ನು ನೀವು ಬಂದು ಕೇಳ್ಬೋದು. ಪ್ಲಸ್ ಐ ವಿಲ್ ಬಿ ಡೂಯಿಂಗ್, ಓಕೆ, ಎಲ್ಲ ಸಬ್ಜೆಕ್ಟ್ದು ನಾಟ್ ಓನ್ಲಿ ಎಲ್ಲ ಸಬ್ಜೆಕ್ಟ್ದು ಪ್ಲಸ್ ಸೈನ್ಸ್ ಈ ಸಬ್ಜೆಕ್ಟ್ದು ನಾನಂತೂ ನಾಳೆ ಮಾಡ್ತಿದ್ದೇನೆ. ಲೆಸನ್ ವೈಸು ಯಾವ್ಯಾವ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್ ಇದೆ, ಯಾವ ಕಾನ್ಸೆಪ್ಟ್ಸ್ ಮಾಡಬಹುದು, ಯಾವ ಡಿಫಿಕಲ್ಟ್ ಆಗ್ಬೋದು ಸ್ಟೂಡೆಂಟ್ಸ್ಗೆ. ಲೈಕ್ ಎಕ್ಸಾಂಪಲ್ ಭಾಳ ಮಂದಿ ಹುಡುಗರು ಹೇಳ್ತಿದ್ರು ನನಗೆ ಕಾರ್ಬನ್ ಆ್ಯಂಡ್ ಕಂಪೌಂಡ್ಸ್ ಮ್ಯಾಮ್ ಡಿಫಿಕಲ್ಟ್ ಆಗುತ್ತೆ, ಲೈಟ್ ಚಾಪ್ಟರ್ ಡಿಫಿಕಲ್ಟ್ ಆಗ್ತಿದೆ ಅನ್ನೋದು. ಸೊ ಅವೆಲ್ಲ ಕಾನ್ಸೆಪ್ಟ್ಸನ್ನು ಕ್ಲಿಯರಾಗಿ ಮಾಡ್ಕೊಳ್ಳೋರು ನಾಳೆ. ಬಟ್ ಬಿಫೋರ್ ದ್ಯಾಟ್ ಐ ಆಮ್ ಪ್ರೊವೈಡಿಂಗ್ ಯು ಪೀಪಲ್ ದ ಅಸೈನ್ಮೆಂಟ್. ಸೊ ಅಸೈನ್ಮೆಂಟ್ ಏಕೆ ಇಂಪಾರ್ಟೆಂಟ್ ಇದೆ ಅನ್ನೋದು ಹೇಳ್ತೇನೆ ಫಸ್ಟ್ ಥಿಂಗು. ಸೊ ನೀವು ಅಸೈನ್ಮೆಂಟಿಂದ ಕ್ವಶನ್ಸ್ ಏನು ಕೊಡ್ತೇನಲ್ಲ, ಆ ಅಸೈನ್ಮೆಂಟ್ ಕ್ವಶನ್ಸನ್ನು ನೀವು ಅಕಸ್ಮಾತ್ ಕುಂತು ನೋಡಲ್ದೆ ನಿಮ್ಗೆ ಈಗಿನ ತನಕ ಎಷ್ಟು ಓದಿದ್ದೀರಾ, ಈಗಿನ ತನಕ ಪ್ರಿಪ್ರೇಟರಿ 2 ತನಕ ಎಷ್ಟು ಓದಿದ್ದೀರಾ, ಎಷ್ಟು ಪೇಪರ್ನಲ್ಲಿ ಬರೆದಿದ್ದಾರಲ್ಲ ಅದನ್ನೇ ನೀವು ಆನ್ಸರ್ ಮಾಡಿ. ಸೊ ಇಟ್ಸ್ ನಾಟ್ ಲೈಕ್ ನೀವು ಕುಂತು ಓದ್ತಾರ ಆ ಕ್ವಶನ್ಸನ್ನು ಆಮೇಲೆ ನೋಡಿ ಬರೀತಾರ. ಡೋಂಟ್ ಡೂ ದಿಸ್ ಥಿಂಗ್ಸ್. ಇಟ್ಸ್ ಜಸ್ಟ್ ಲೈಕ್ ಎಕ್ಸಾಮ್ ಥರ ಒಂದು, ಓಕೆ? ನೀವು ನಿಮ್ಮದೇ ಎಕ್ಸಾಮ್ಸ್ ತೊಗೊಳ್ಳಿ. ಡೋಂಟ್ ಡೂ ಲೈಕ್ ಚೀಟಿಂಗ್, ಓಕೆ? ಚೀಟಿಂಗ್ ಮಾಡ್ಕೋಬೇಡಿ, ಯಾರೂ ನೋಡ್ತಿಲ್ಲ ನಿಮ್ಮದು. ನಾನಂತೂ ಬಂದು ನಿಮ್ಮ ಪೇಪರನ್ನು ಚೆಕ್ ಮಾಡ್ತಿಲ್ಲ ನೀವು ಏನು ಅಸೈನ್ಮೆಂಟ್ ಬರ್ದಿದ್ದಾರೆ ಅನ್ನೋದು. ಬಟ್ ಡೋಂಟ್ ವೆರಿ, ಜಸ್ಟ್ ಮೇಕ್ ಯುವರ್ ಸೆಲ್ಫ್ ಕಾನ್ಫಿಡೆನ್ಸ್, ಓಕೆ? ಈ ಅಸೈನ್ಮೆಂಟ್ಸಿಂದ ನಿಮ್ಮ ಕಾನ್ಫಿಡೆನ್ಸ್ ನೀವು ಇನ್ಕ್ರೀಸ್ ಮಾಡ್ಕೋಬೇಕು. ಬಿಕಾಸ್ ಆ ಕಾನ್ಫಿಡೆನ್ಸ್ ಅಕಸ್ಮಾತ್ ಇನ್ಕ್ರೀಸ್ ಆದರೆ ಇಟ್ ವಿಲ್ ರಿಯಲಿ ಹೆಲ್ಪ್ ಯು ಪೀಪಲ್ ಅ ಲಾಟ್, ಕ್ಲಿಯರ್? ಸೊ ಅದಕ್ಕೆ ಇವತ್ತಿನ ಅಸೈನ್ಮೆಂಟು ನಿಮಗೆ ಡಿಸ್ಕ್ರಿಪ್ಷನ್ದಲ್ಲಿ ಸಿಗುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಫಾಸ್ಟ್ ಹೋಗಿ ಆ ಅಸೈನ್ಮೆಂಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಈವನ್ ಆ PDF ನಿಮ್ಮದು ವಾಟ್ಸಪ್ ಚಾನಲ್ನಲ್ಲಿನೂ ಸೆಂಡ್ ಮಾಡಿರ್ತೇನೆ. ಇಫ್ ಇನ್ ಕೇಸ್ ಯು ಹ್ಯಾವ್ ನಾಟ್ ಸ್ಟಿಲ್ ಜಾಯಿನ್ ದ ವಾಟ್ಸಪ್ ಚಾನಲ್ ಆಲ್ಸೋ, ಅದು ಡಿಸ್ಕ್ರಿಪ್ಷನಲ್ಲಿ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಿ. ಬಿಕಾಸ್ ಇನ್ ಕೇಸ್ ಏನಾದರೂ ಡಿಸ್ಕ್ರಿಪ್ಷನ್ದಲ್ಲಿ ಓಪನ್ ಆಗಲಿಲ್ಲ ಅಂದರೆ ವಾಟ್ಸಪ್ನಲ್ಲಿ ಹೋಗಿ ನೀವು ಅದನ್ನು ಓಪನ್
ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು ಆಯಿತಾ. ಸೊ ಅಸೈನ್ಮೆಂಟ್ ಏನು ಇಂಪಾರ್ಟೆಂಟು ಮತ್ತು ಅದರದ್ದು ಏನು ಪಾರ್ಟ್ ತೊಗೊಳುತ್ತೆ ನಾಳೆ ಕ್ಲಾಸಿಗೆ ಅನ್ನೋದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಆಯಿತಾ. ಸೊ ಅಸೈನ್ಮೆಂಟ್ನಲ್ಲಿ ಆಲ್ಮೋಸ್ಟ್ 10 ಕ್ವಶನ್ಸನ್ನು ಕೊಟ್ಟಿರ್ತಾನೆ. ನಾನು ಜಾಸ್ತಿ ಕ್ವಶನ್ ಕೊಡ್ತಿಲ್ಲ. ಐ ನೋ ಆಬ್ವಿಯಸ್ಲಿ ನಾಳೆನೂ ಸಂಡೇ ಇದೆ ಮ್ಯಾಮ್, ಸ್ಟಿಲ್ ಯು ಪೀಪಲ್ ಆರ್ ಗಿವಿಂಗ್ ಅಸ್ ಸೋ ಮಚ್ ಆಫ್ ವರ್ಕ್. ಎಸ್ ಗೈಸ್, ಇಫ್ ಯು ಪೀಪಲ್ ವಿಲ್ ಸ್ಟಡಿ ವೆಲ್ ಇನ್ ಯುವರ್ SSLC, ಇಫ್ ಯು ಪೀಪಲ್ ವಿಲ್ ಸ್ಕೋರ್ ಗುಡ್ ಇನ್ ಯುವರ್ SSLC, ನಿಮ್ಮ ಪರ್ಸೆಂಟೇಜ್ ಅಕಸ್ಮಾತ್ ಸರಿ ಹೋಗಲಿಲ್ಲ ಅಂದರೆ ಬಹಳ ಬಹಳ ಪ್ರಾಬ್ಲಮ್ಸ್ ಆಗುತ್ತೆ. ವೈ? ಬಿಕಾಸ್ ಯು ಕಾಂಟ್ ಚೂಸ್ ಯುವರ್ ಸ್ಟ್ರೀಮ್. ಓಕೆ, ಸೈನ್ಸ್ ಅಕಸ್ಮಾತ್ ನೀವು ಚೂಸ್ ಮಾಡೋದಿದ್ರೆ ಪರ್ಸೆಂಟೇಜ್ ಬಹಳ ಚಲೋ ಬೇಕು. ಅಟ್ಲೀಸ್ಟ್ 95+% ಬೇಕೇ ಬೇಕು. ಅಕಸ್ಮಾತ್ ನಿಮ್ಗೆ ಚಲೋ ಕಾಲೇಜ್ದಲ್ಲಿ ಅಡ್ಮಿಷನ್ ಬೇಕು ಫಸ್ಟ್ PUC ಮತ್ತು ಸೆಕೆಂಡ್ PUCದಲ್ಲಿ. ಅಕಸ್ಮಾತ್ ನೀವು ಕಾಮರ್ಸ್ದಲ್ಲಿನೂ ಹೋಗ್ತಿದ್ರೆ, ಕಾಮರ್ಸ್ ಫೀಲ್ಡ್ಗೂ ಹೋಗಿದ್ರು ಪ್ಲ್ಯಾನ್ ಇದ್ದರೆ ನಿಮ್ಮಲ್ಲಿ, ಅದರಲ್ಲೂ ನಿಮ್ಮ ಚಲೋ ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳಿಲ್ಲ ಅಂದರೆ ಫ್ಯೂಚರ್ನಲ್ಲಿ ಡಿಸೈಡ್ ಮಾಡಲಿಕ್ಕೆ ಬಹಳ ಡಿಫಿಕಲ್ಟ್ ಆಗುತ್ತೆ. ಸೊ ಪ್ಲೀಸ್ ಮೇಕ್ ಶೋರ್ ಪರ್ಸೆಂಟೇಜ್ ಮ್ಯಾಟರ್ಸ್ ಅ ಲಾಟ್, ಮಾರ್ಕ್ಸ್ ಮ್ಯಾಟರ್ಸ್ ಅ ಲಾಟ್. ಸೊ ಇಟ್ ಈಸ್ ಮ್ಯಾಟರಿಂಗ್ ಇನ್ ಎವ್ರಿ ಸಿಚುವೇಶನ್ ರೈಟ್ ನಾವು, ಬಿಕಾಸ್ ಎಜುಕೇಷನ್ ಮ್ಯಾಟರ್ಸ್. ಸೊ ಅದ್ರ ಸಲುವಾಗಿ ಹೇಳ್ತಿದ್ದೇನೆ ನಿಮಗೆ, ಬಿ ಸೀರಿಯಸ್ ಆನ್ ಯುವರ್ ಸೆಲ್ಫ್. ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ವಿಚ್ ಯು ಆರ್ ಟೇಕಿಂಗ್ ಇಟ್. ಸೊ ಫಸ್ಟ್ ಸ್ಟೆಪ್ಪನ್ನು ತಪ್ಪು ಮಾಡ್ಕೋಬೇಡಿ. ಸೊ ಎಷ್ಟು ತ್ರಾಸಾಗುತ್ತೆ ತ್ರಾಸ ಆಗಲಿ, ಬಟ್ ಕುಂದು ಸ್ಟಡಿ ಮಾಡಿ. ಡೋಂಟ್ ಡೈವರ್ಟ್ ಯುವರ್ ಸೆಲ್ಫ್, ಡೋಂಟ್ ಡಿಸ್ಟ್ರಾಕ್ಟ್ ಯುವರ್ ಸೆಲ್ಫ್ ದ ಅದರ್ ಥಿಂಗ್ಸ್, ಬಿಕಾಸ್ ದ್ಯಾಟ್ ಈಸ್ ಓನ್ಲಿ ಗೋಯಿಂಗ್ ಟು ಗಿವ್ ಯು ಪೀಪಲ್ ದ ಬ್ಯಾಡ್ ಥಿಂಗ್ಸ್. ಸೊ ಅದ್ರ ಸಲುವಾಗಿ ಅಸೈನ್ಮೆಂಟನ್ನು ನಿನಗೇನು ಪ್ರೊವೈಡ್ ಮಾಡ್ತಿದ್ದೇವಲ್ಲ, ಆ ಅಸೈನ್ಮೆಂಟ್ನ ಡೌನ್ಲೋಡ್ ಮಾಡಿ ಸರಿಯಾಗಿ ಆ್ಯಂಡ್ ಸಿಟ್ ಅಂಡ್ ಸಾಲ್ವ್ ದೋಸ್ ಕ್ವೆಶನ್ಸ್ ಆಲ್ಸೋ. ಪ್ಲಸ್ ಮೇಕ್ ಶೋರ್ ಯು ಪೀಪಲ್ ವಿಲ್ ಶೇರ್ ವಿತ್ ಯುವರ್ ಆಲ್ ಸ್ಕೂಲ್ ಫ್ರೆಂಡ್ಸ್ ಆಲ್ಸೋ, ಬಿಕಾಸ್ ಐ ವಾಂಟ್ ಆಲ್ ದ ಗ್ರೂಪ್ ಆಫ್ ದ ಪೀಪಲ್ ಟುಮಾರೋ ಟು ಜಾಯಿನ್ ಮೈ ಕ್ಲಾಸ್. ಕ್ಲಿಯರ್? ಸೊ ನಾಳೆ ಎಲ್ಲರೂ ನಿಮ್ಮ ಫ್ರೆಂಡ್ಸನ್ನು ತೊಗೊಂಡು ಬನ್ನಿ. ಎಲ್ಲ ನಿಮ್ಮ ಸ್ಕೂಲ್ನಲ್ಲಿ ಎಷ್ಟು ಮಂದಿ ಫ್ರೆಂಡ್ಸ್ ಇದ್ದಾರೆ, ನಿಮ್ಮ ಕಾಂಟ್ಯಾಕ್ಟ್ಸ್ ಇದ್ದರೆ ಅವ್ರಿಗೆಲ್ಲ ಹೇಳಿ ಕ್ಲಾಸ್ ಜಾಯಿನ್ ಮಾಡಲಿಕ್ಕೆ. ನಾಳೆ ಫುಲ್ ಫನ್ ಆಗಿ ಕ್ಲಾಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಕಾನ್ಸೆಪ್ಟ್ಸನ್ನು, ಆ್ಯಂಡ್ ವಿಲ್ ಸಾಲ್ವ್ ಲಾಟ್ಸ್ ಆಫ್ ಕ್ವಶನ್ಸ್ ಆಲ್ಸೋ. ಬಿಫೋರ್ ಕಮಿಂಗ್ ಟು ದಟ್ ಕ್ಲಾಸ್ ಯು ನೀಡ್ ಟು ಫಿನಿಶ್ ವಿತ್ ದಟ್ ಅಸೈನ್ಮೆಂಟ್ಸ್, ಬಿಕಾಸ್ ನಾನು ನಾಳೆ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ 10 ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಿದ್ದೇನೆ. ಆ್ಯಂಡ್ ಈ 10 ಕ್ವಶನ್ಸನ್ನು ನೀವು ಯಾವ ಥರ ಆನ್ಸರ್ ಮಾಡ್ತೇನೆ ಅನ್ನೋದನ್ನು ನೋಡೋದಿದೆ. ಸೊ ಪ್ಲೀಸ್ ಡೋಂಟ್ ಮಿಸ್ ಇಟ್ ಔಟ್. ಆಲ್ರೆಡಿ ನಮ್ಮದು ಲಾಸ್ಟ್ ವೀಕು ಫುಲ್ ಕಾಂಪಿಟೇಷನ್ ಆಗಿದೆ, ರೈಟ್? ಸೊ ಮೆನಿ ಸ್ಟೂಡೆಂಟ್ಸ್ ವೇರ್ competing with each other. You people have answered me so many numerous of questions also. That also correct, and I'm so happy and proud of you people. So tomorrow also like that only we'll study the complete science properly, so that we can enjoy it, the class. We will enjoy the studying also, because enjoyment barodene friends iddaga. So call your all friends to the class, so that we can enjoy the class very funnily. Even I will enjoy it. Okay, so see you everyone. Don't forget to join the WhatsApp channel, because PDF will be uploaded there also. ಅಕಸ್ಮಾತ್ ನಿಮಗೆ PDF ಅಲ್ಲಿ ಸಿಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ದಲ್ಲಿ ಪ್ಲೀಸ್ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಕುಂತು ಸಾಲ್ವ್ ಮಾಡಿ, ಎಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಮೇಕ್ ಯುವರ್ ಸೆಲ್ಫ್, ಯು ಕ್ಯಾನ್ ಡೂ ಇಟ್. ನಿಮ್ಗೆ 3 idiots ಒಂದು ಡೈಲಾಗ್ ಗೊತ್ತಿದೆ ಅಲ್ಲ, ಆಲ್ ಇಸ್ ವೆಲ್. ಸೊ ಆಲ್ ವಿಲ್ ಬಿ ವೆಲ್ ಇಫ್ ಯು ಪೀಪಲ್ ವಿಲ್ ಸ್ಟಡಿ ವೆಲ್. ಕ್ಲಿಯರ್? ಟಿಲ್ ದೆನ್ ಸಿ ಯು ಎವ್ರಿ ಒನ್. ಬೈ.